ಒಬ್ಬರು ಶಿವಮೊಗ್ಗದಿಂದ ಒಬ್ಬರು ಕಾಲ್ ಮಾಡಿದ್ರು ಸರ್, ವಿಟಿಲಿಗೋ ಆಗ್ಬಿಟ್ಟಿದೆ ಅಂತ, ಮೈಯೆಲ್ಲ ಸ್ವಲ್ಪ ಬಿಳಿ ಬಿಳಿ ತೊನ್ನು ಥರ ಆಗೋಗ್ಬಿಟ್ಟಿದೆ. ಹಾಗಾಗಿ ನಾನು ಕೆಲಸನೇ ಬಿಟ್ಬಿಟ್ಟೆ, ನಾನೊಬ್ಬ ಲೆಕ್ಚರ್ ಆಗಿದ್ದು ನಾನು ಕೆಲಸನೇ ಬಿಟ್ಬಿಟ್ಟೆ ಸರ್, ನೋಡೋರ್ಗೆ ಒಂಥರ ಅಸಹ್ಯ ಆಗ್ತಿತ್ತು ಅಂತ. ಈ ವಿಟಿಲಿಗೋ ಹೋಗೋದಕ್ಕೆ ಕಲರ್ ಥೆರಪಿನಲ್ಲಿ ಯಾವುದಾದ್ರು ಕಲರ್ಸ್ಗಳಿದೆಯಾ ಸರ್? ಅದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು, ಎಷ್ಟು ದಿನ ಮಾಡ್ಕೊಳ್ಬೇಕು ಅನ್ನೋದು? ಸೊ ವಿಟಿಲಿಗೋಗೆ ಅದಕ್ಕೆ ಅಂತ ಕಲರ್ಸ್ ಇಲ್ಲ. ಹಾಂ, ಬಟ್ ವಿ ಕ್ಯಾನ್ ಮ್ಯಾನೇಜು. ಯಾ ಅಂದರೆ ಆರಂಭದ ಆದರೆ ತಡಿಬೋದು. ಆರಂಭದ ಹಂತದಲ್ಲಿದ್ದಾಗ ಫರ್ದರ್ ಫಾಸ್ಟಾಗಿ ಗ್ರೋ ಆಗ್ದಂಗೆ, ಡೆವಲಪ್ ಆಗ್ದಂಗೆ ಸ್ಲೋ ಡೌನ್ ಮಾಡ್ಬೋದು. ಸ್ಕಿನ್ ಕಲರ್ನ ಸ್ವಲ್ಪ ಡಿಸ್ಕಲರ್ ಡಿಮ್ ಮಾಡ್ಬೋದು. ಓಕೆ. ಸೊ ನಮ್ಮ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನಲ್ಲಿ ಇಟ್ಸ್ ಅ ಮೆರಿಡಿಯನ್ ಸಿಸ್ಟಮ್. ಓಕೆ, ಇದರಲ್ಲಿ ಒಂದು ಲಂಗ್ ಮೆರಿಡಿಯನ್ನು, ಇನ್ನೊಂದು ಈ ಬ್ಲೂ ಕಲರಲ್ಲಿ ಕಾಣಿಸುತ್ತಲ್ಲ ಲಿವರ್ ಮೆರಿಡಿಯನ್. ಹೌದು ಹೌದು. ಸೊ ಲಿವರ್ ಆ್ಯಂಡ್ ಲಂಗ್ ಮೆರಿಡಿಯನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಕಿನ್. ಓಕೆ, ಸ್ಕಿನ್ ಏನೇ ಡಿಸೀಸ್ ಅದು ಸೋರಿಯಾಸಿಸ್ ಆಗಿರ್ಬೋದು ಆ್ಯಂಡ್ ಎಕ್ಸಿಮಾ ಆಗಿರ್ಬೋದು, ಸ್ಕಿನ್ ಊಸಿಂಗು, ಪಸ್ ಫಾರ್ಮೇಷನ್. ಸೊ ನಿಮ್ಮ ಲಂಗ್ಸು ಮತ್ತು ನಿಮ್ಮ ಲಿವರ್ ಅವೆರಡು ವೈಟಲ್ ಆರ್ಗನ್ಸ್. ಸ್ಕಿನ್ ಈಸ್ ಅ ಸೆನ್ಸರಿ ಆರ್ಗನ್, ಅದರದ್ದೇ ಆದ ಒಂದು ಎನರ್ಜಿ ಇರಲ್ಲ ಅದಕ್ಕೆ. ಲಂಗ್ಸ್ ತುಂಬ ಡ್ರೈ ಆಯ್ತು ಅಂದ್ಕೊಳ್ಳಿ, ಸ್ಕಿನ್ ಡ್ರೈ ಆಗುತ್ತೆ. ಲಿವರಲ್ಲಿ ಹೀಟ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಸ್ಕಿನ್ ಇಚ್ಚಿಂಗ್ ಬರುತ್ತೆ. ಓಕೆ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ದ ಹೆಲ್ತ್ ಆಫ್ ವೈಟಲ್ ಆರ್ಗನ್. ಫಾರ್ ಎಕ್ಸಾಂಪಲ್ ನೋಸ್ ಈಸ್ ನಾಟ್ ವೈಟಲ್ ಆರ್ಗನ್, ಇಟ್ಸ್ ಅ ಸೆನ್ಸರಿ ಆರ್ಗನ್. ಲಂಗ್ಸ್ ಫ್ರೀ ಇತ್ತು ಅಂದ್ಕೊಳ್ಳಿ, ನೋಸ್ ಫ್ರೀ ಇರುತ್ತೆ. ಲಂಗ್ಸಲ್ಲಿ ಕಫ ತುಂಬ್ಕೊಳ್ಳುತ್ತೆ ಅಂದ್ಕೊಳ್ಳಿ, ನೋಸ್ ಬ್ಲಾಕ್ ಆಗುತ್ತೆ. ಲಂಗ್ಸ್ ಕೋಲ್ಡ್ ಆಯ್ತು ಅಂದ್ಕೊಳ್ಳಿ, ಇಲ್ಲಿ ರನ್ನಿಂಗ್ ನೋಸ್ ಆಗುತ್ತೆ. ಅಂದರೆ ಲಂಗ್ಸಲ್ಲಿ ಹೇಗೆ ಎನರ್ಜಿ ಫ್ಲೋ ಇರುತ್ತೋ ಅದನ್ನು ರೆಪ್ರೆಸೆಂಟ್ ಮಾಡೋದು ಮೂಗು. ಅದೇ ಥರ ಲಿವರ್ ಆ್ಯಂಡ್ ಲಂಗ್ ಮೆರಿಡಿಯನಲ್ಲಿ ಎನರ್ಜಿ ಹೇಗೆ ಫ್ಲೋ ಆಗುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸ್ಕಿನ್ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಾರ್ಮಲಿ ಲಿವರ್ ಚೀಸ್ ಸ್ಟಾಗ್ನೇಷನ್ ಇರ್ಬೋದು, ಲಂಗ್ಸು ಆ್ಯಂಡ್ ಲಿವರ್ ಅದಕ್ಕೆ ಸಿಂಪಲ್ ನೋಡಿ. ಲಂಗ್ಸ್ ಜಾಯಿಂಟ್ ಬಂದ್ಬಿಟ್ಟು ಬಲಗೈ, ಕಿರುಬೆರಳು, ಥರ್ಡ್ ಜಾಯಿಂಟ್, ಇದು ಲಂಗ್ಸು, ಇದು ಸ್ಕಿನ್. ಈ ಎರಡು ಜಾಯಿಂಟಿಗೆ ಬೇಸ್ಡ್ ಆನ್ ಅವರು ಸಿಂಪ್ಟಮ್ಸ್, ಇವಾಗ ಯಾರಿಗಾದ್ರೂ ವಿಟಿಲಿಗೋ ಆಗಿದೆ ಅಂದ್ರೆ ಅದೊಂದೇ ಸಿಂಪ್ಟಮ್ ಇರಲ್ಲ, ಅದ್ರ ಬಗ್ಗೆ ಅದ್ರ ರಿಲೇಟೆಡ್ ಸಮ್ ಸಿಂಪ್ಟಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಲರ್ಜಿಕ್ ಬ್ರಾಂಕೈಟಿಸ್ ಇರ್ಬೋದು, ಇಲ್ಲಾಂದ್ರೆ ಏನಾಗಿ ಯೂರಿನೇಷನ್ ಇಶ್ಯೂಸ್ ಇರ್ಬೋದು, ಸ್ಕಿನ್ ಇಶ್ಯೂಸ್ ಇರ್ಬೋದು, ಇಲ್ಲ ಕಾನ್ಸ್ಟಿಪೇಷನ್ ಇರ್ಬೋದು, ಅದನ್ನು ಒಂದು ಎಲಿಮಿನೇಷನ್ ಇರಲ್ಲ. ಸೊ ನೀವು ಈ ಎರಡು ಜಾಯಿಂಟಿಗೆ ಪರ್ಪಲ್ ರೈಟ್ ಹ್ಯಾಂಡ್ ಮಾತ್ರ. ಸೊ ಸ್ಕಿನ್ನ ಕವರ್ ಮಾಡೋದಕ್ಕೆ ಪರ್ಪಲ್ ಯೂಸ್ ಮಾಡ್ತೀವಿ. ಓಕೆ, ಕಲರ್ನ ಡಿಮ್ ಮಾಡಬೇಕಂದ್ರೆ ಸ್ಕೈ ಬ್ಲೂ ಯೂಸ್ ಮಾಡ್ತೀವಿ. ಓಕೆ, ಆ ಸ್ಕಿನ್ ಥಿಕ್ನೆಸ್ನ ಇಂಪ್ರೂವ್ ಮಾಡಬೇಕಂದ್ರೆ ಎಲ್ಲೋ ಯೂಸ್ ಮಾಡ್ತೀವಿ. ಎಲ್ಲೋ, ಸ್ಕೈ ಬ್ಲೂ ಆ್ಯಂಡ್ ಪರ್ಪಲ್. ಈ ಮೂರು ಕಲರಲ್ಲಿ ಯಾವುದು ಸೂಟ್ ಆಗುತ್ತೆ, ಯಾವುದನ್ನ ಪ್ರೊಲಾಂಗ್ ಮಾಡಬೇಕು, ಆ ಪೇಷಂಟೇ ಡಿಸೈಡ್ ಮಾಡಬೇಕು. 2 ದಿನ ಸ್ಕೈ ಬ್ಲೂ ಹಾಕ್ಕೊಳ್ಳಿ, ಎನಿ ಇಂಪ್ರೂವ್ಮೆಂಟ್ ಚೆಕ್ ಮಾಡಿ. 2 ದಿನ ಎಲ್ಲೋ ಹಾಕ್ಕೊಳ್ಳಿ, ಇಲ್ಲ 2 ದಿನ ಪರ್ಪಲ್ ಹಾಕ್ಕೊಳ್ಳಿ. ಯಾವುದು ನಿಮಗೆ ಬೆಸ್ಟ್ ಅನ್ಸುತ್ತೋ ಆ ಕಲರ್ನ ಒಂದು 3 ವಾರ ಕಂಟಿನ್ಯೂ ಮಾಡಿ. 3 ವೀಕ್ಸ್ ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ ಅವ್ರಿಗೆ? ಶುರು ಆಗ್ತಿದೆ 1 or 2 ವೀಕ್ಸ್ ಎಲ್ಲ ಚೇಂಜಸ್ ಗೊತ್ತಾಗುತ್ತೆ. ಒಂದು 3 ವೀಕ್ಸ್ ಕಂಟಿನ್ಯೂ ಮಾಡಿ, ಬೆಟರ್ ಆಯ್ತಾ ಫೈನ್. 1 ವೀಕ್ ಗ್ಯಾಪ್ ಕೊಟ್ಟು ಮತ್ತೆ 3 ವೀಕ್ಸ್ ಮಾಡಿ. ಇದ್ರ ಜೊತೆಗೆ ಲಿವರ್ನ ಹರ್ಟ್ ಮಾಡ್ತಕ್ಕಂಥ ಫುಡ್ಸ್ನ ಅವಾಯ್ಡ್ ಮಾಡಿ. ಹೈಬ್ರಿಡ್ ಗೋಧಿ, ಸಕ್ಕರೆ, ಓಕೆ, ಮಸಾಲೆ ಪದಾರ್ಥಗಳು, ಪ್ಯಾಕೆಟಲ್ಲಿ ಬರ್ತಕ್ಕಂಥ ಫುಡ್, ಪ್ರೊಸೆಸ್ಡ್ ಫುಡ್ನ ಆದಷ್ಟು ಕಡಿಮೆ ಮಾಡಿ, ಸೊ ದಟ್ ರಿಸಲ್ಟ್ ಫಾಸ್ಟ್ ಆಗಿರುತ್ತೆ. ಅವೆಲ್ಲ ಕೂಡ ಸ್ಕಿನ್ ಮೇಲೆ ಪ್ರಾಬ್ಲಮ್ ಕೊಡುತ್ತೆ. ಇನ್ನೊಂದು ಲಂಗ್ಸ್ನ ಎನ್ಹಾನ್ಸ್ ಮಾಡಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ. ಸೊ ಲಂಗ್ಸ್ ಎನ್ಹಾನ್ಸ್ ಮಾಡೋದಕ್ಕೆ ಬೆಸ್ಟ್ ಫುಡ್ ಬಂದ್ಬಿಟ್ಟು ಹಸಿ ಈರುಳ್ಳಿ, ಹಸಿ ಮುಲ್ಲಂಗಿ, ಒಂದು 2 ಪೀಸ್ ತಿಂದರೆ ಸಾಕು ಮಧ್ಯಾಹ್ನ ಊಟದ ಜೊತೆಗೆ. ಮೊಸರು ಹಾಕೊಂಡು ತಿಂದ್ರು ದಟ್ಸ್ ಆಲ್ಸೋ ಫೈನ್. ಮತ್ತು ವಾರಕ್ಕೆ 1 ಸತಿ ಇಲ್ಲ 2 ಸತಿ ಈ ನುಗ್ಗೆಕಾಯಿ ಬೀಜ ಒಂದೇ ಒಂದು ವಾರಕ್ಕೆ 1 ಸತಿ ಇಲ್ಲ 2 ಸತಿ ಬಾಯಲ್ಲಿ ಇಟ್ಕೊಳ್ಳಿ. ಅದು ಹುಳಿ ಇರುತ್ತೆ, ಸಿಹಿ ಇರುತ್ತೆ, ಒಗರು ಇರುತ್ತೆ, ಒಂದೊಂದು ಎಲ್ಲ 3-4 ಥರ ಟೇಸ್ಟ್ ಬರುತ್ತೆ ನಿಮಗೆ. ಅದು ತಿನ್ನೋದು ಉದ್ದೇಶ ಅಲ್ಲ, ಅಲ್ಲಿ 15-20 ನಿಮಿಷ ಬಾಯಲ್ಲಿ ನೀಟಾಗಿ ಇಟ್ಕೊಂಡು ಚೂರು ತಿಂತ ಆ ಟೇಸ್ಟಿನ ಫೀಲ್ ಆಗಬೇಕು. ಅಂದರೆ ನಮ್ಮ ದೇಹಕ್ಕೆ ಶಕ್ತಿ ಕೊಡೋದು ರುಚಿ. ಡಾಕ್ಟರ್ಸ್ ಹೇಳ್ತಾರಲ್ವಾ, ಪ್ರೋಟೀನ್, ವಿಟಮಿನ್ಸ್, ಅದು ಮೆಟೀರಿಯಲ್ ಲೆವೆಲ್. ಇದು ಎನರ್ಜಿ ಶುರು ಆಗುತ್ತೆ ಅಲ್ಲ, ಒಂದೊಂದು ರುಚಿ ಒಂದೊಂದು ಶಕ್ತಿ ಕೊಡ್ತವೆ. ಫಾರ್ ಎಕ್ಸಾಂಪಲ್ ಹುಳಿ,
ಅದು ನಿಮ್ಮ ದೇಹದ ಚಲನೆನ ಇಂಪ್ರೂವ್ ಮಾಡುತ್ತೆ. ಯಾರಿಗಾದ್ರೂ ಜಾಯಿಂಟ್ ಪೇನ್ ಇತ್ತು, ಸುಸ್ತಿತ್ತು, ದೇಹ ಮೂವ್ ಆಗ್ತಾ ಇಲ್ಲ, ರುಮೆಟೆಡ್ ಆರ್ಥ್ರೈಟಿಸ್ ಇತ್ತು, ಅವ್ರಿಗೆ ಲೆಮನ್ ಜ್ಯೂಸ್ ಸೂಪರ್. ಹೌದಾ? ಆ ಹುಳಿ ಇರುತ್ತಲ್ವಾ, ಮಸಲ್ಸ್ನ ಟ್ರಿಗರ್ ಮಾಡುತ್ತೆ. ಓಕೆ. ಅದೇ ಥರ ಕಹಿ ಇರುತ್ತಲ್ವಾ, ಕಹಿ ದೇಹದ ಬಾಡಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಎನಿ ಕಹಿ, ಮೆಂತೆಕಾಳು ನೋಡಿ, ಡಯಾಬಿಟಿಸ್ ಪೇಷಂಟಿಗೆ ಆ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ ಪ್ಯಾಂಕ್ರಿಯಾಸ್, ಎನರ್ಜಿ ಸರ್ಕ್ಯುಲೇಷನ್ ಎಲ್ಲಿ, ಡೈಜೆಷನ್ ಸಿಸ್ಟಮಲ್ಲಿ. ಆ ಸರ್ಕ್ಯುಲೇಷನ್ ಯಾಕೆ ಕಡಿಮೆ ಇರುತ್ತೆ ಅಂದರೆ ಅವರು ಸೆಡೇಟ್ರಿ ಲೈಫ್ ಸ್ಟೈಲ್ ಇರುತ್ತೆ. ಬೆಳಿಗ್ಗೆ ಕೂತ್ಕೊಂಡ್ರೆ ಸಂಜೆ ತನಕ ಕೂತ್ಕೊಂಡೇ ಇರ್ತಾರೆ. ಯಾವಾಗ ನೀವು ಕೂತ್ಕೋತೀರ ಸರ್ಕ್ಯುಲೇಷನ್ ಕಮ್ಮಿ ಆಯಿತು. ಕರೆಕ್ಟ್. ಹೌದು. ಅವಾಗ ತುಕ್ಕಿಡ್ದಂಗೆ ಆಗುತ್ತೆ. ಆ ಸರ್ಕ್ಯುಲೇಷನ್ ತರಬೇಕಾದ್ರೆ ನೀನೇನು ಮಾಡಬೇಕು, ಒಂದು 10 ಕಿಲೋಮೀಟ್ರ್ ವಾಕ್ ಮಾಡಬೇಕು, 5 ಕಿಲೋಮೀಟ್ರ್ ಇದು ಮಾಡಬೇಕು, ಏರೋಬಿಕ್ಸ್ ಮಾಡಿ ಜಿಮ್ ಮಾಡಬೇಕು. ಕರೆಕ್ಟ್. ಒಬ್ಬೊಬ್ರಿಗೆ ಅಷ್ಟು ಟೈಮ್ ಇರಲ್ಲ. ನೋಡಪ್ಪ, ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಂತೀನಿ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಅದು ಇರಲ್ಲ ಕೆಲಸ. ಸೊ ಒಂದು ಅರ್ಧ ಗಂಟೆನೋ 3/4 ಗಂಟೆನೋ ವಾಕ್ ಮಾಡ್ಕೊಳ್ಳಿ. ಬಟ್ ಸರ್ಕ್ಯುಲೇಷನ್ ಥರ ಫುಡ್ಡನ್ನು ಕೊಡಿ. ಓಕೆ. ಆಲ್ಟರ್ನೇಟ್ಗೆ ಅದು ಅಂದರೆ ಬೇಕು. ವಾಕಿಂಗ್ ಜೊತೆಗೆ ಫುಡ್, ಈ ಟೇಸ್ಟ್ ಸರ್ಕ್ಯುಲೇಷನ್ ಕೊಡ್ತೈತೆ. ಓಕೆ. ಯಾವ ಟೇಸ್ಟು? ಕಹಿ. ತುಂಬ ಜನ ಹೇಳ್ತಾರೆ, ನಾನು ರಾತ್ರಿ ಸ್ವಲ್ಪ ಮೆಂತೆಕಾಳು ನೀರಲ್ಲಿ ನೆನಾಕ್ಬಿಟ್ಟು ಬೆಳಿಗ್ಗೆ ತಿಂತೀನಿ, ಶುಗರ್ ಕಂಟ್ರೋಲಲ್ಲಿದೆ. ಓಕೆ. ಏನು ವಿಶೇಷ ಅಂದರೆ ಮೆಂತೆಕಾಳು ಕಹಿ ಇರುತ್ತೆ. ಹೌದು. ಆ ಕಹಿ ಇರೋದ್ರಿಂದ ಅದು ಆ ಪ್ಯಾಂಕ್ರಿಯಾಸಿಗೆ ಎನರ್ಜಿ ಫ್ಲೋ ಸರ್ಕ್ಯುಲೇಷನ್ ಬೆಟರ್ ಮಾಡುತ್ತೆ. ದಟ್ ಈಸ್ ದ ಟ್ರಿಕ್. ಇನ್ನು ಕೆಲವರು ಕಹಿನ ನಾನು ತಿನ್ನಲ್ಲ, ತಿನ್ನೋಕ್ಕೆ ಕಷ್ಟ ಅನಿಸುತ್ತೆ, ಅದಕ್ಕೆ ಹಾಗಲಕಾಯಿನ ಬಿಸಿನೀರಲ್ಲಿ ಹಾಕ್ಬಿಟ್ಟು ಕಾಲು ಹಾಕೊಂಡು ಕೂತ್ಕೋತೀನಿ. ಒಂದು ಬಕೆಟಲ್ಲಿ ಬಿಸಿನೀರಲ್ಲಿ ಕ್ವೀಸ್ ಮಾಡ್ಬಿಡೋದು, ಹಾಗಲಕಾಯಿನ ಕ್ವೀಸ್ ಮಾಡ್ಬಿಡೋದು, ಅದರಲ್ಲಿ ಒಂದು ಅರ್ಧ ಗಂಟೆ 20 ನಿಮಿಷ ಕಾಲು ಇಟ್ಕೊಂಡು ಕೂತ್ಕೊಳೋದು. ಅದೂ ನಿಮ್ಮ ಪ್ಯಾಂಕ್ರಿಯಾಸ್ ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ. ಫೈನಲ್ ಆಗಿ ಇಲ್ಲಿ ಪ್ಲೇ ಮಾಡೋದು ಯಾವುದು ಅಂದರೆ ಟೇಸ್ಟ್. ನಿಮಗೆ ಆರ್ಟ್ ಚೆನ್ನಾಗಿರ್ಬೇಕಾ, ಬಾಡಿ ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕಾ, ಎಲ್ಲ ಜಾಯಿಂಟ್ಸ್ ಚೆನ್ನಾಗಿರ್ಬೇಕಾ, ಮಸಲ್ಸ್ ಆಕ್ಟಿವಿಟಿ ಚೆನ್ನಾಗಿರ್ಬೇಕಾ, ಇದೆಲ್ಲದಕ್ಕೆ ಸರ್ಕ್ಯುಲೇಷನ್ ಬೇಕು. ಸರ್ಕ್ಯುಲೇಷನ್ ಬೇಕು ಅಂದರೆ ಕಹಿ ಬೇಕು ಮತ್ತು ಹುಳಿನೂ ಬೇಕು. ಹುಳಿ ಮಸಲ್ ಮೂಮೆಂಟ್ಗೆ, ಕಹಿ ಸರ್ಕ್ಯುಲೇಷನ್ಗೆ. ಸೂಪರ್. ಅದಕ್ಕೆ ನಾವು ನಮ್ಮ ಇಂಡಿಯಾದಲ್ಲಿ ಕಹಿ ಕೊಟ್ಟರೆ ತಿನ್ನಲ್ಲ ಅಂತ ನಾವೇನು ಮಾಡ್ತೀವಿ, ಈ ಸಾಸಿವೆ ಕಾಳನ್ನು ಒಗ್ಗರಣೆಗೆ ಬಳಸ್ತೀವಿ. ಆ ಸಾಸಿವೆ ಕಾಳು ಕಹಿ, ಸ್ವಲ್ಪ ಕಹಿ, ಹಸಿ ತಿನ್ನಕ್ಕಾಗಲ್ಲ. ಓಕೆ. ಸೊ ಆಗ ಆಲ್ಟರ್ನೇಟಲ್ಲಿ ಮ್ಯಾಚ್ ಆಗುತ್ತೆ. ಸೊ ಹಾಗೆ ಈಗ ವಿಟಿಲಿಗೆ ಹೋಗಿ ಸೊ ಗ್ರ್ಯಾಜುವಲಿ ಕಡಿಮೆ ಮಾಡ್ತಾ ಬರ್ಬೋದು, ಬಟ್ ತುಂಬ ಟೈಮ್ ತಗೊಳ್ತಾ ಇರುತ್ತೆ ನೀವು ಹೇಳ್ತಿರೋದು. ಜಂಕ್ ಫುಡ್ನ ಕಡಿಮೆ ಮಾಡಿ ನ್ಯಾಚುರಲ್ ಫುಡ್ಡನ್ನು ಕೊಡ್ತಾ ಬನ್ನಿ. 200ಕ್ಕಿಂತ ಹೆಚ್ಚು ಕಾಯಿಲೆ, ಸಣ್ಣ ಪುಟ್ಟ ತಲೆನೋವಿಂದ ಹಿಡಿದು ಕಿಡ್ನಿ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್ಮು, ಥೈರಾಯ್ಡು, ಪೈಲ್ಸು, ಹೀಗೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಪರಿಹಾರ ಈ ಬಣ್ಣ ಚಿಕಿತ್ಸೆ ಪುಸ್ತಕದಲ್ಲಿದೆ. ಹಾಗೆ ಇನ್ನೂ ಕೂಡ ಬಣ್ಣ ಚಿಕಿತ್ಸೆ ಪುಸ್ತಕನ ತೆಗೆದುಕೊಂಡಿಲ್ಲ ಅಂತಂದರೆ ಸೊ ಬುಕ್ ಮಾಡಿ ತರಿಸ್ಕೊಳ್ಳಿ. 200ಕ್ಕಿಂತ ಹೆಚ್ಚು ಕಾಯಿಲೆಗಳಿಗೆ ನಿಮಗೆ ನೀವೇ ಪರಿಹಾರ ಮಾಡಿಕೊಡ್ಬೋದು. ಯಾವ ಬಣ್ಣವನ್ನು ಎಲ್ಲಿ ಹಚ್ಕೊಂಡ್ರೆ ಯಾವ ರೀತಿಯ ಕಾಯಿಲೆ ವಾಸಿ ಆಗುತ್ತೆ, ಅಷ್ಟೇ ಸಿಂಪಲ್ ಆಗಿರುತ್ತೆ. ಸೊ ನೀವು ಬಣ್ಣ ಹಚ್ಕೊಂಡು ನಿಮ್ಮ ಕಾಯಿಲೆನ ನೀವೇ ವಾಸಿ ಮಾಡಿಕೊಡ್ಬೋದು. ಹಾಗೆ ಎಕ್ಸ್ಟ್ರಾ ನಿಮಗೆ ಕೋರ್ಸ್ ಬೇಕಾದರೂ ಕೂಡ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಆ ಕೋರ್ಸ್ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಕೊಡ್ತೀವಿ. ಹಾಗೆ ಬಸವ ಅಕಾಡೆಮಿಯಲ್ಲಿ ಆನ್ಲೈನ್ ಕೋರ್ಸ್ಗಳಿರುತ್ತೆ. ಆನ್ಲೈನ್ ಕೋರ್ಸ್ ಸಂಬಂಧಪಟ್ಟಂಗೆ ಮಾಹಿತಿಗಳನ್ನು ಕೊಟ್ಟಾಗ ನೀವು ಕೂಡ ಜಾಯ್ನ್ ಆಗ್ಬೋದು. ಥೆರಪಿ, ಸೊ ಕಲರ್ ಥೆರಪಿ, ಬಣ್ಣ ಚಿಕಿತ್ಸೆ ಪುಸ್ತಕ ಇನ್ನೂ ತೆಗೆದುಕೊಂಡಿಲ್ಲ ಅನ್ನೋದಾದರೆ ತಗೊಳ್ಳಿ. ಇದು ರೈಟ್ ನ್ಯೂಸ್.